ನಮಸ್ತೆ. ನನ್ನ ಹೆಸರು ದೀಪು ಅಂತ. ನಾನು ಫಿಟ್ನೆಸ್ ಕೋಚ್. ಹಾಗೆ ನಾನು ಸೋಷಲ್ ವರ್ಕ್ ಮಾಡ್ತೀನಿ. ಸ್ನೇಕ್ ರೆಸ್ಕ್ಯೂರ್ ತುಮಕೂರಲ್ಲೇ ಇದ್ದೀವಿ. ಇವರು ನಮ್ಮ ತಂದೆ. ಇವರು ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿದ್ರು, ಸಿದ್ಧಗಂಗಯ್ಯ ಅಂತ. ರಿಟೈರ್ಡ್ ಆಗಿದ್ದಾರೆ ಇವಾಗ. 15 ಇಯರ್ಸ್ ಆಗಿದೆ ರಿಟೈರ್ಡ್ ಆಗಿ. ಇವಾಗ 75-76 ಇಯರ್ಸ್ ಇವ್ರಿಗೆ. ಸೊ ಇವ್ರಿಗೆ ಮಾರ್ವಿನ್ ಕಾಯಿಲೆ ಇದೆ. ತುಂಬ ಚೆನ್ನಾಗಿದ್ರು ಮುಂಚೆ. ಇವ್ರಿಗೆ ಈಗ 70+ ಆದಮೇಲೆ ಕೆಲವ್ರಿಗೆ ಬ್ರೈನ್ ಸಿಂಕ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇವ್ರಿಗೆ ಮಾರ್ವಿನ್ ಕಾಯಿಲೆ ಸ್ಟಾರ್ಟ್ ಆಗಿದೆ. ಸೊ ಈ ಕಾಯಿಲೆ ವೈಶಿಷ್ಟ್ಯತೆ ಏನಂತ ಅಂದರೆ, ಇವರು ಒಂಥರ ಚಿಕ್ಕ ಮಗು ಥರ. ಇವ್ರು ಏನೇ ಮಾಡಿದ್ರು ಆ ಕ್ಷಣಕ್ಕೆ ಮರ್ತೋಗ್ಬಿಡ್ತಾರೆ. ಸೊ ಇವಾಗ ಊಟ ಮಾಡಿರ್ತಾರೆ, ಇನ್ನು 10 ನಿಮಿಷಕ್ಕೆ ಅಲ್ಲೇ ಮತ್ತೆ ಊಟ ಕೇಳ್ತಾರೆ. ಟಿಫನ್ ಮಾಡಿರ್ತಾರೆ, ಮತ್ತೆ ಟಿಫನ್ ಕೇಳ್ತಾರೆ. ಈಗ ನಮ್ಮ ತಾಯಿ 1.5-2 ಇಯರ್ಸ್ ಆಯಿತು ಡೆತ್ ಆಗಿ. ಸೊ ನಮ್ಮ ತಾಯಿನ ಇವತ್ತು ಕೇಳ್ತಾ ಇರ್ತಾರೆ, ಎಲ್ಲಿ ಹೋಗಿದ್ದಾರೆ ಏನು ಅಂತ. ಸೊ ಆ ಥರ ಮಾರ್ವಿನ್ ಕಾಯಿಲೆ ಇವ್ರಿಗೆ. ಸೊ ಇವ್ರಿಗೆ ಈ ಕಾಯಿಲೆ ಬಂದರೆ ಸೊ ಇವ್ರು ಏನು ಮಾಡ್ತಾಯಿದ್ದಾರೆ ಅಂತಲೂ ಗೊತ್ತಾಗಲ್ಲ. ಅವ್ರಿಗೆ ಆ ಸೆನ್ಸೇ ಇರೋದಿಲ್ಲ. ಸೊ ಉದಾಹರಣೆ ಏನಂದರೆ, ನಮ್ಮ ತಂದೆಗೆ ತುಂಬಾ ಸೆನ್ಸ್ ಇರ್ತಿಲ್ಲ. ರಾತ್ರಿ ಹೊತ್ತು ವಾಶ್ರೂಮ್ಗೆ, ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಬೆಡ್ಡಲ್ಲೇ ಮಾಡ್ಕೊಂಬಿಟ್ಟಿರೋರು, ಮತ್ತು ಅವ್ರ ರೂಮಲ್ಲೇ ಮಾಡ್ಕೊಂಬಿಟ್ಟಿರೋರು, ಇಲ್ಲ ರೂಮಿಂದ ಆಚೆ ಬಂದರೆ ಹಾಲಲ್ಲೇ ಮಾಡ್ಕೊಂಬಿಟ್ಟಿರೋರು. ಸೊ ಎಲ್ಲಿಂದ ಅಲ್ಲೇ ಅವ್ರಿಗೆ ಸೆನ್ಸೇ ಇರ್ತಿರಲಿಲ್ಲ. ಸೊ ಹಾಗಾಗಿ ನಾನು ಡಾಕ್ಟ್ರು ಕೀರ್ತಿ ಸುಂದರದ್ರ ಹತ್ರ ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಬಂದು ಅವ್ರ ಹತ್ರ ಸಜೆಷನ್ ತುಂಬಾ ಕೊಟ್ಟರು ಅವರು. ಸೊ ಹಾಗಾಗಿ ಅವ್ರು ಸಜೆಷನ್ ಕೊಟ್ಟ ಮೇಲೆ, ಅವ್ರು ಕೆಲವೊಂದು ಉಪಾಯಗಳು ನಮಗೆ ಹೇಳಿದ ಮೇಲೆ ಅದರಿಂದ ತುಂಬ ಹೆಲ್ಪ್ ಆಗಿದೆ. ನಮ್ಮ ತಂದೆ ಇವಾಗ ಆರಾಮಾಗಿ ಅವ್ರ ಸಜೆಷನ್ ತೊಗೊಂಡು ನಾನು ಎಲ್ಲ ರೀತಿಯಲ್ಲೂ ಸಹ ಹೆಲ್ಪ್ ಆಗ್ತಾಯಿದೆ. ಇವ್ರಿಗೆ ಹಗಲು ರಾತ್ರಿ ಯಾವುದೂ ಡಿಫ್ರೆನ್ಸೇ ಗೊತ್ತಾಗಲ್ಲ ಈ ಕಾಯಿಲೆಯಿಂದ. ಸೊ ಹಾಗಾಗಿ ಕೆಲವೊಂದು ರಾತ್ರಿ ಹೊತ್ತು ಸ್ವಲ್ಪ ನೀವು ಬೆಳಗ್ಗೆ ಹೊತ್ತು ಸ್ವಲ್ಪ ಬೆಳಕಿರುತ್ತೆ, ಗೊತ್ತಾಗುತ್ತೆ. ರಾತ್ರಿ ಹೊತ್ತು ಏನು ಮಾಡಬೇಕು ಅಂದರೆ, ಕತ್ಲು ಅಂತ ಅವ್ರಿಗೆ ಗೊತ್ತಾಗೋದಕ್ಕೆ ಡಿಮ್ ಆಗಿರೋಂಥ ಲೈಟ್ಗಳು ಹಾಕಿ ಅಂತ ಹೇಳಿದರು. ಸೊ ಮನೇಲಿ ನಾನು ರೂಮಲ್ಲಿ, ಹಾಲಲ್ಲಿ ಎಲ್ಲ ಕಡೆನೂ ಅದೇ ಥರ ಮಾಡ್ತಾಯಿದ್ದೀನಿ. ಸೊ ಆಮೇಲೆ ಏನಂತ ಅಂದರೆ, ಕಿಚನ್ಗೆ ಹೋಗಿ ಕಿಚನಲ್ಲಿ ಹಾಲು ಇಟ್ಬಿಟ್ಟಿರೋರು, ಬೇರೆ ಏನಾದರೂ ಮಾಡಿಬಿಟ್ಟಿರೋರು, ಅದೆಲ್ಲ ಹಾಲು ಉಕ್ಕಿ ಎಲ್ಲ ಹತ್ಕೊಂಬಿಟ್ಟಿರೋದು ಬೆಂಕಿ. ಸೊ ಅದೆಲ್ಲ ಮೋಸ್ಟ್ ಡೇಂಜರಸ್ಸು, ಗ್ಯಾಸ್ ಏನಾದರೂ ಲೀಕ್ ಆಗಿಬಿಟ್ರೆ. ಸೊ ಹಾಗಾಗಿ ಕಿಚನ್ನು ಸೇಫ್ಟಿ ಪರ್ಪಸ್ಗೆ ರೆಗ್ಯುಲೇಟ್ರೆಲ್ಲ ಆಫ್ ಮಾಡಬೇಕು. ರೆಗ್ಯುಲೇಟ್ರ್ ಆಫ್ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ, ಇವರು ಆನ್ ಮಾಡಿದ್ರೂ ಅದು ಆನ್ ಆಗೋದಿಲ್ಲ. ಹೋಗಿ ಅಕಸ್ಮಾತ್ ನಾವು ಎಲ್ಲ ಟೈಮಲ್ಲೂ ನಾವು ಮನೇಲೇ ಇರೋದಕ್ಕಾಗಲ್ಲ, ಕೆಲಸಕ್ಕೆಲ್ಲ ಹೋಗಿರ್ತೀವಿ. ಸೊ ಅವಾಗ ಮನೇಲಿ ಯಾರು ಇಲ್ದಲೇ ಇದ್ದಾಗ, ಒಬ್ಬರೇ ಇದ್ದಾಗ ಈ ಥರ ಎಲ್ಲ ಮಾಡ್ತಾರೆ. ಸೊ ರೂಮ್ಗೆ ಹೋಗಿರೋರು, ರೂಮಲ್ಲಿ ಏನೇನೋ ಮಾಡಿಬಿಟ್ಟಿರೋರು. ಸೊ ಆ ರೂಮ್ಗಳ್ನು ಲಾಕ್ ಮಾಡ್ತಾಯಿದ್ದೀವಿ. ಎಸ್ಪೆಷಲಿ ರಾತ್ರಿ ಹೊತ್ತು ಅವ್ರು ಏನು ಮಾಡ್ಕೊತಾರೆ ಅಂತಲೇ ಗೊತ್ತಾಗ್ತಿರಲಿಲ್ಲ. ಸೊ ಅಲ್ಲಲ್ಲೇ ಎಲ್ಲ ಮೋಷನ್ ಎಲ್ಲ ಮಾಡ್ಕೊಂಬಿಟ್ಟಿರೋರು, ಯೂರಿನ್ ಪಾಸ್ ಮಾಡ್ಕೊಂಬಿಟ್ಟಿರೋರು. ಸೊ ಹಾಗಾಗಿ ಸಜೆಷನ್ ಕೇಳಿದ್ದಕ್ಕೆ ಸರ್ ಏನು ಮಾಡಿದ್ರು, ಸರ್ರು ಸ್ವಲ್ಪ ರಾತ್ರಿ ಹೊತ್ತು ಟಾಯ್ಲೆಟ್ ಅಂತ ನೇಮ್ ಬೋರ್ಡ್ ಹಾಕಿ, ಕಿಚನ್ ರೂಮ್ ಅಂತ ಬೋರ್ಡ್ ಹಾಕಿ, ರೂಮ್ ಅಂತ ಬೋರ್ಡ್ ಹಾಕಿ, ಸೊ ಆ ಡೋರ್ಗೆ ಬೋರ್ಡ್ ಹಾಕಿ ಅಂತ ಎಲ್ಲ ಸಜೆಷನ್ ಮಾಡಿದರು. ನಾನು ಅದೇ ಥರ ಫಾಲೋ ಮಾಡ್ತಾಯಿದ್ದೀನಿ. ಈಗ ಒಂದು 3-4 ಮಂತ್ಸ್ ಬ್ಯಾಕು ಈ ಥರ ನಡೀತಾ ಇತ್ತು. ಈ 3-4 ಮಂತಲ್ಲಿ ತುಂಬಾ ಚೇಂಜಸ್ ಆಗಿದೆ. ಸೊ ಆರಾಮಾಗಿ ಅವರು ಎಲ್ಲೆಲ್ಲಿ ಏನೇನು ಮಾಡಬೇಕೋ ಅದನ್ನು ಮಾಡ್ತಾಯಿದ್ದಾರೆ. ಟಾಯ್ಲೆಟ್ಗೆ ಹೋಗಿ ಮಾಡ್ತಾರೆ. ಸೊ ಏನಂತ ಅಂದರೆ, ಸೇಫ್ಟಿ ಪರ್ಪಸ್ಗೆ ನಾವು ಟಾಯ್ಲೆಟು ಲೈಟ್ ಹಾಕಬೇಕು. ಅವ್ರಿಗೆ ಆ ಲೈಟ್ ಹಾಕಿದಾಗ ಈ ಟಾಯ್ಲೆಟ್ ಅಂತ ಗೊತ್ತಾಗುತ್ತೆ. ಹಾಲಲ್ಲಿ ರಾತ್ರಿ ಹೊತ್ತು ಡಲ್ಲಾಗಿರೋ ಅಂಥದ್ದು ಒಂದು ಲೈಟು, ಬೆಡ್ ಲೈಟ್ ಹಾಕ್ಬೇಕು. ಆವಾಗ ಹಾಲ್ ಅಂತ ಗೊತ್ತಾಗುತ್ತೆ. ರೂಮಿಂದ ಈಚೆಗಡೆ ಬಂದ ತಕ್ಷಣ ನಾನು ಎಲ್ಲಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಬೇಕು ಅಂದರೆ, ಸೊ ಈ ಥರ ಪರ್ಪಸ್ ಸೇಫ್ಟಿಗೆ, ಆಮೇಲೆ ಅವ್ರು ಒಳ್ಳೆಯದಕ್ಕೆ ಮಾಡಿದಾಗ ನಮಗೆ ಇದು ಹೆಲ್ಪ್ ಆಗ್ತಾಯಿದೆ. ಇದೆಲ್ಲ ರೀತಿಯಲ್ಲಿ ನಮ್ಮ ತಂದೆಗೆ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ನಾನು ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಬಂದು ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಕೀರ್ತಿ ಸುಂದರ್ ಹತ್ರ ಸಜೆಷನ್ ತೊಗೊಂಡಿದ್ದೆ. ಅವರು ಕೆಲವೊಂದೆಲ್ಲ ತುಂಬಾ ಚೆನ್ನಾಗಿ ಸಜೆಷನ್ ಕೊಟ್ಟಿದ್ದಾರೆ. ಸೊ ಇವರು ಮನೆ ಹತ್ರ ಇರ್ತಾರೆ. ನಾವು ಅಕಸ್ಮಾತ್ 5 ನಿಮಿಷ ನಾವು ಎಲ್ಲಾದರೂ ಕೆಲಸ ಮಾಡ್ತಾಯಿದ್ರೆ ಇವ್ರು ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಅದಕ್ಕೆ GPS ಟ್ರ್ಯಾಕರ್ಸ್ ಎಲ್ಲ ಹೇಳಿದರು. ನಾವು ಅದೇ ಥರ ಮಾಡ್ತಾಯಿದ್ದೀವಿ. ಹಾಗಾಗಿ ಇವ್ರು ಎಲ್ಲೇ ಹೋದರೂ GPS ಟ್ರ್ಯಾಕರ್ ಇರೋದ್ರಿಂದ ನಮ್ಗೆ ಇಲ್ಲೇ ಇದ್ದಾರೆ ಅಂತ ಗೊತ್ತಾಗುತ್ತೆ. ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾರೇ ಈ ಥರ ಹೆಲ್ತ್ ಇಶ್ಯೂಸ್ ಆಗಿರೋರು ನಮಗೆ ಟೆನ್ಷನ್ ಮಾಡ್ಕೊಳ್ಳೋದು ರಿಲೀಫ್ ಆಗುತ್ತೆ ಟೆನ್ಷನಿಂದ. ಯಾಕೆಂದರೆ ಇವ್ರಿಗೆ ಔಟ್ಸೈಡ್ ಹೋಗಿ ಇವರು ಯಾವ ಊರು ಏನು ಅಂತಲೂ ಸಹ ಅವ್ರಿಗೆ ಹೇಳೋದಕ್ಕೆ ಗೊತ್ತಾಗಲ್ಲ. ಸೊ ಹಾಗಾಗಿ GPS ಟ್ರ್ಯಾಕು ನಾವು ಯೂಸ್ ಮಾಡೋದ್ರಿಂದ ಇವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ನಮಗೆ 100% ಕೆಲವೊಂದು ಟೆನ್ಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ನಾನು ಬಂದಮೇಲೆ ನಮ್ಮ ತಂದೆ ತುಂಬ
ಒಂದು ತುಂಬ ಚೆನ್ನಾಗಿ ಕ್ಯೂರ್ ಆಗಿದ್ದಾರೆ. ಈ ಹಾಸ್ಪಿಟ್ಲಿಂದ ತುಂಬ ಅನುಕೂಲ ಆಗಿದೆ. ಸರ್ ಇವು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸಿದ್ಧಗಂಗಾ ಹಾಸ್ಪಿಟಲ್.